ಮೂರು ದಿನದ ಸಂಸ್ಥೆ ನಗು ನಗುತ್ತ ಬಾಳಬೇಕು, ಮೂರು ದಿನದ ಸಂಸ್ಥೆ ನಗು ನಗುತ್ತ ಬಾಳಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಹಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಹಲ್ಲಿ. ಸತ್ತ ಮ್ಯಾಲ ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರೋದು ಅಡಿಗೆ ಮನೆಯಾಗ, ಅಲ್ಲಿ ಹೋಗಬೇಕು ನಿಮ್ಮ ಸ್ವಂತ ಮನೆಯಾಗ. ಬರದು ಏನು ತಂದೆ ನಿನ್ನ ಬರದು ಏನು ಹೇ ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ, ಒಳಿತು ಮಾಡ ಮನುಷ್ಯ ಬೇರಿರುವುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನೀನು ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ, ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವ ಬೇಸವಿದು ನೋಡ, ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣ ಕೇಳ. ಹೇ ಒಳಿತು ಮಾಡ ಮನುಷ್ಯ ನೀರಿರೋದು 3 ದಿವಸ, ಒಳಿತು ಮಾಡ ಮನುಷ್ಯ ನೀರಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಬೀಳುತ್ತಾರ, ಚಟ್ಟ ಕಾಕುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡ ಮನುಷ್ಯ ಏನಿರೋದು 3 ದಿವಸ, ಒಳಿತು ಮಾಡ ಮನುಷ್ಯ ಒಳಿತು ಮಾಡ ಮನುಷ್ಯ. ನಾ ಹೇಳದ ಮಾತಿನಲ್ಲಿ ಇದು ಇದೆ, ನೀವೇನೂ ಮಾಡಕ್ ಆಗ್ಲಿಲ್ಲ ಅದು ಒಂದ್ ಸ್ವಲ್ಪ ಜೋರಾಗಾರು ಕೂಗಿ ತಾಯಿ. ಯಾಕವ ನಮ್ಮವರ ಹೆಂಗ್ ಕೂತಿದ್ದೀರಿ ನೀವು? ಊಟ ತಿಂಡಿ ಮಾಡ್ಕೊಂಡೆ ಕೂತಿರೋದು, ಊಟಕ್ಕೆ ಆಮೇಲೆ ಹೋಯ್ತಾರೆ. ಹೋಗೇ ಮಾತ್ ಮಲ್ಲಯ್ಯ, ಹರಕಲವಾಡಿ ಮಾರಮ್ಮ ತಾಯಿ ಪಾರಕ್ಕೆ, ಬಣ್ಣಾರಿಯಮ್ಮ ಮಾರಮ್ಮ ತಾಯಿ ಪಾರಕ್ಕೆ, ಕೊತ್ತಲವಾಡಿ ಮಾರಮ್ಮ ತಾಯಿ ಪಾರಕ್ಕೆ. ಇವರೆಲ್ಲ ಶಕ್ತಿ ದೇವತೆಯಾಗಿ ಈ ಗ್ರಾಮಗಳಲ್ಲಿ ನೆಲೆಯಾಗಿದ್ದಾರೆ. ಇಂಥ ಪವಿತ್ರವಾದ ಪುಣ್ಯ ದಿವಸ ನಮ್ಮ ಅರಕಲವಾಡಿ ಗ್ರಾಮಸ್ಥರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇವತ್ತು ಆಯೋಜಿಸಿದ್ದಾರೆ. ಇಷ್ಟು ಜನ ಒಂದು ಕಡೆ ಇವತ್ತು ಒಂದು ಕಡೆ ಕೂತಿದ್ದಾರೆ ಅಂದ್ರೆ ಊಟ ಇಕ್ಕವ್ರಿಗೆ ಸ್ವಲ್ಪ ನೆಮ್ಮದಿ. ಹೌದು, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಊಟ ಮಾಡ್ಕೊಂಡ್ ಬರ್ಬೋದು. ನಿಮ್ಮ ಯಾವುದೇ ದೇವಸ್ಥಾನದ ಕಾರ್ಯಕ್ರಮಗಳು, ಶಬರಿಮಲೆ ಅಯ್ಯಪ್ಪನ ಕಾರ್ಯಕ್ರಮಗಳು, ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಗಳಿಗೆ ನಮಗೆ ಭೇಟಿ ಕೊಡಿ. ಮಠದ ಆರಾಧನೆಗಳು, ಇಂತಹ ಕಾರ್ಯಕ್ರಮಗಳು, ಅದರಲ್ಲೂ ಹಗಲೊತ್ತು ಮಾಡುವ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿರುತ್ತೆ. ಊಟದ ಸಮಯ, ದೇವರ ದರ್ಶನ ಮತ್ತು ಇಂಥ ಒಳ್ಳೆ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಕೇಳಿ, ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ತಂಡದವರು ಸದಾ ನಿಮ್ಮ ಸೇವೆಗೆ ಸಿದ್ಧರಾಗಿರ್ತೇವೆ. ಈ ಒಂದು ಸಂದರ್ಭದಲ್ಲಿ ದೇವರ ದುಡ್ಡು ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ದುಡ್ಡು ಕೊಟ್ಟಿಲ್ಲ, ಆಮೇಲೆ ಕೊಟ್ಟರಂತೆ, ಹಾಡ್ಬಿಡೋಣ. ಭೂಕೈಲಾಸ ಕಥೆಯಲ್ಲಿ ಬಹಳ ಚೆನ್ನಾಗಿದೆ ಸನ್ನಿವೇಶ. ತಾಯಿಗೋಸ್ಕರವಾಗಿ ಹರಣಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿದಂತ ಈ ಮಹತಾಯಿಯ ಪುಣ್ಯಕತೆ ಈ ಒಂದು ಗೀತೆಯ ನಂತರ. ಅದಕ್ಕೆ ಹೇಳ್ತಾರೆ, ಜಗದೊಳಗೆ ನಾನು ನನ್ನದು ನನ್ನಿಂದಲೇ ಎಂಬತಕ್ಕಂಥದ್ದು ಯಾವುದು ನಿನ್ನದಲ್ಲ ಮಾನವ, ಭಗವಂತನ ಭಕ್ತಿ ಒಂದೇ ನಿನ್ನದು.
ಅದಕ್ಕೆ ಅವನನ್ನು ಭಕ್ತಿಯಿಂದ ಸಂಪಾದನೆ ಮಾಡಬೇಕು. ಅವನು ಕೊಟ್ಟಿರೋ ಹಣ, ಅಂತಸ್ತು, ಐಶ್ವರ್ಯ ಎಲ್ಲ ಅವನೇ ಕೊಟ್ಟಿರೋದು. ಹಣ ಸಂಪಾದನೆ ಮಾಡ್ತಾನೆ ಮನುಷ್ಯ, ಯಾರು ಭಗವಂತ ಕೊಟ್ಟಿರೋದು. ಭೂಮಿ ಸಂಪಾದನೆ ಮಾಡ್ತಾನೆ, ಭಗವಂತ ಕೊಟ್ಟಿರೋದು. ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಈ ಭೂಮಿ ಒಳಗೆ ಸಿಕ್ಕೋದು ಎಲ್ಲವೂ ಅವನೇ ಕೊಟ್ಟಿರೋದು. ಅವನು ಕೊಟ್ಟಿರೋದ್ರಲ್ಲಿ 100 ಕೊಟ್ಟಿರೋದ್ರಲ್ಲಿ 1 ರೂಪಾಯಿ ಅವನು ಕೊಡಕ್ ಮನುಷ್ಯ ಹಿಂಜರಿತಾನಲ್ಲ. ಅವನು ಕೊಡದೆ ಹೋಗಿದ್ರೆ ಇವನಲ್ಲಿ ಕೊಡ್ತಿದ್ದ. ಅದಕ್ಕೆ ನೋಡಿ, ಎಲ್ಲವೂ ನೀನೇ, ಎಲ್ಲೆಡೆ ನೀನೇ, ಎಲ್ಲರೊಳು ನೀನೇ ಪರಮಾತ್ಮ, ನಿನ್ನ ಬಿಟ್ರೆ ಇನ್ಯಾರೂ ಇಲ್ಲ ತಂದೆ ಅಂತಾರೆ. ಅದಕ್ಕೆ ನಾನು, ನನ್ನದು, ನನ್ನಿಂದಲೇ ಎಂಬುದು ಯಾವುದೂ ಇಲ್ಲ. ಎಂತ ಶಕ್ತಿಯಿಂದಲಾದ್ರೂ ಅವನು ಗೆಲ್ತೀನಿ ಅಂದ್ರೆ ಪುಸ್ತಕ ಅಂತ ಶುಗರ್ ಬಂದ್ಬಿಟ್ರೆ ಅಲ್ಲೇ ಬಿದ್ದೋಯ್ತಾನೆ ದಡಾರ್ನೆ. ಇನ್ಯಾವುದೋ ರೋಗ ಕೊಟ್ಬಿಟ್ರೆ ಅಲ್ಲೇ ಮೂರ್ಛೆ ಹೋಗಿ ಬಿದ್ದೋಯ್ತಾನೆ. ಯಾವ ಶಕ್ತಿ ಒಂದು ಮುಗ್ದೋಯ್ತು ಕತೆ. ಅವನು ಕರೆದಾಗ ಹೋಯ್ತಾ ಇರಬೇಕು. ಅದಕ್ಕೆ ಇರೋ ತನಕ ಏನೂ ಮಾಡ್ಲಿಲ್ಲ ಅನ್ನೋ ಒಂದ್ ಸ್ವಲ್ಪ ಜೋರಾಗಾರು ಕೂಗುವಂತ ಮಾರಮ್ಮ ತಾಯಿ ಬಾರಕ್ಕೆ, ಅರ್ಕಲವಾಡಿ ಮಾರಮ್ಮ ತಾಯಿ ಬಾರಕ್ಕೆ. ಕೃಷ್ಣ ಹೇ ಕೃಷ್ಣ, ಕೃಷ್ಣ ಗಾಳಿಯ ಪಥದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನ್ನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಗಿತು, ಇದೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಗಿತು, ಇದೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನ್ನು ತೆರೆಸಿದೆ, ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ನಯ್ಯೋ ಶಾಶ್ವತವೆಂದು. ಎಲ್ಲ ಸುಳ್ಳ ಎಲ್ಲವೂ ಕೊಳ್ಳೋ, ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ಒಳಗಿನ ಕಣ್ಣನ್ನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ಇದೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ, ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರಿದಾಗ, ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ. ಇದೇನು ಇಂದು ನಾನು ನಿತ್ಯ ನೀನು ಸತ್ಯ, ಒಳಗಿನ ಕಣ್ಣನ್ನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ಇದೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಶ್ರೀ ಕೃಷ್ಣ.
ತಾಯಿ ಪಾದಕ್ಕೆ, ಬಸವೇಶ್ವರ ಪಾದಕ್ಕೆ, ಮಲೆ ಮಾರೇಶ್ವರ ಪಾದಕ್ಕೆ. ನಾವೇ ಕೂಗ್ಕತ್ತೀವಿ ಸುಮ್ಮನೆ. ನಂಜುಂಡ ಸ್ವಾಮಿ ಅವರಿಗೆ ಕಾರ್ಯಕ್ರಮ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ರಾವಣ ಹೇಳ್ತಾನೆ, ಅಮ್ಮ ನಿನಗೇನ್ ಕಡಿಮೆ ಆಗಿದೆ ಅಂತ ಹೋಗಿ ಮರಳಿನ ಲಿಂಗ ಇಟ್ಟು ಪೂಜೆ ಮಾಡುತ್ತಿದ್ದೆಮ್ಮ. ಹಾಗಾದ್ರೆ ಪೂಜೆ ಮಾಡೋದಕ್ಕೆ ಮರಳಿ ಲಿಂಗ ಆದ್ರೇನು ಸ್ಫಟಿಕ ಲಿಂಗವಾದ್ರೇನು ಪೂಜೆ ಎಲ್ಲ ಒಂದೇ ತಾನೆ ಮಾತಾ? ಪೂಜೆ ಎಲ್ಲ ಒಂದೇ. ನೀನು ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆ ಅದ್ಯಾವುದೋ ಮಾತಾ? ನಿನ್ನ ಮಗನ ಪ್ರತಾಪ ನಿನಗಿನ್ನೂ ತಿಳಿಯದು. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಗಾಳಿಯನ್ನು ಬೀಸುವನು ವಾಯುದೇವ. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೆಂಕಿಯನ್ನು ಬರೆಸುವವನೇ ಗಣೇಶ್ವರ. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಹಣವನ್ನು ಕೊಡುವವನೇ ಕುಬೇರ. ಬೇಕೆಂದಾಗ ನನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದತಕ್ಕಂಥ ಅವನ ಚತುರ್ಮುಖ ಬ್ರಹ್ಮ. ಬ್ರಹ್ಮ ಊರ್ವಶಿ ಅಪ್ಸರೆ ತಿಲೋತ್ತಮ ಎಲ್ಲರೂ ನಿನ್ನ ಪಾದ ಸೇವೆಯನ್ನು ಮಾಡತಕ್ಕಂಥ ದಾಸಾನುದಾಸಿಯರು. ಯಾವ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಬೆಚ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಸಿಂಹಾಸನದ ಪಾದದ ಮೆಟ್ಟಿಲುಗಳು. ನವಗ್ರಹಗಳನ್ನು ಸಿಂಹಾಸನದ ಮೆಟ್ಲು ಮಾಡಿಕೊಂಡು ತಿರುಗಾಡುವ ರಾವಣನ ತಾಯಿಯಾದ ನೀನು ಕೇವಲ ಮರಳಲಿಂಗ ಇಟ್ಟು ಪೂಜೆ ಮಾಡಿದ್ರೆ ಸಮುದ್ರ ರಾಜ ಕೊಚ್ಚಿಕೊಂಡು ಹೋಗದೆ ಏನ್ ಮಾಡ್ತಾನೆ? ನೀನು ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು. ಈಗ ನಾನು ಯಾವ ಪೂಜೆ ಮಾಡ್ಲೋ ಮಾತಾ? ನೀನು ಪೂಜೆ ಮಾಡುವುದಾದ್ರೆ ನನಗ ಭಯವನ್ನು ಕೊಡು. ನಾನು ನಿನಗೆ ಸರಿಯಾದ ಲಿಂಗವನ್ನು ತಂದ್ಕೊಡ್ತೇನೆ. ಏನು ನೀ ನಂಗೆ ಲಿಂಗ ತಂದು ಕೊಡ್ತೀಯಾ? ಹೇಳು ಮಗನೇ, ಯಾವ ಲಿಂಗ ತಂದು ಕೊಡ್ತೀಯಾ? ಹೇಳು ಮಗನೇ, ಹೇಳು. ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಹರನ ಬಲವ ಭಡನು ನರೆಯೊಳಗೆ ತರುವೆನ ಆತ್ಮಲಿಂಗ. ಮಾತಾಭಯವನ್ನು ಕೊಡು. ಪರಶಿವನನ್ನು ಮೆಚ್ಚಿ ಶರಣಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿ ಧರೆನೇ ಕೈಲಾಸ ಮಾಡಿಬಿಡ್ತೀನಿ. ಮಗನೇ, ಶಿವನಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿ ಶಿವನಾತ್ಮಲಿಂಗವನ್ನು ನನ್ನ ಕೈಲಿ ಪೂಜೆ ಮಾಡಿಸ್ತೀಯ. ನಿನ್ನಂತ ಮಗನ ಎತ್ತದ್ದಕ್ಕೂ ಸಾರ್ಥಕ ಕಣು. ಈ ಮಾತು ನಿಜವೇ ಮಗನೇ? ಮಾತಾ, ನುಡಿದಂತೆ ನಡೆಯುವವನು ನಡೆವಂತೆ ನುಡಿಯುವವನು ಈ ರಾವಣ. ಕೊಟ್ಟ ಮಾತಿನಂತೆ ನಡ್ಕೋತಾನೆ, ಇಲ್ಲ ಅಲ್ಲೇ ಪ್ರಾಣ ಬಿಡ್ತಾನೆ. ಇದು ಸತ್ಯ ಅಂತ ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದಿಟ್ಟು ನಾರುಮಡಿಯನ್ನುಟ್ಟು ಕೈಯಲ್ಲಿ ದಂಡಕ ಮಂಡಲಗಳನ್ನಿಡಿದು ಜಪಮಣಿಯನ್ನು ಜಪಿಸುತ್ತ ಕೈಲಾಸ ಪರ್ವತದ ಕಡೆ ಹೊರಟ. ಇವನು ಕೈಲಾಸ ಅಂದ್ರೆ ಅತ್ತೆ ಮನೆ ಇದ್ದಂಗೆ, ಎಷ್ಟೊತ್ಲಾರು ಹೋಯ್ತಿದ್ದೆ, ಎಷ್ಟೊತ್ಲಾರು ಬತ್ತಿದ್ನಲ್ಲ. ಇವನು ಹೋಗ್ತಿರ್ಬೇಕಾದ್ರೆ ನೋಡಿ ಕೈಲಾಸದಲ್ಲಿ ಎಂತ ಗ್ರಾಚಾರ ಕಾದಿದೆ. ಪ್ರತಿಯೊಂದು ಕತೆಗೂ ಒಂದೊಂದು ಲೆಕ್ಕಾಚಾರ ಇದೆ. ಯಾವ್ಯಾವ ಕತೆ ಎಲ್ಲೆಲ್ಲಿಗೆ ಹೋಯ್ತದೆ. ಕೊತ್ಲವಾಡಿ ಸಿದ್ದಪ್ಪನವ್ರಿಗೆ ಕಾರ್ಯಕ್ರಮ ಇಚ್ಚಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಯಳಂದೂರು ರಂಗಸ್ವಾಮಿ ಅವರು 101 ರೂಪಾಯಿಗಳ ಬಹುಮಾನ ಕೊಟ್ಟಾರ. ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿ ಸ್ವೀಕರಿಸ್ತಾ ಏನು 500 ರೂಪಾಯಿ ನೋಟೇ ಇಲ್ವಾ ಕಣಿ ಇಲ್ಲಿ? ಇವತ್ತಿನ ಕಾಲದಲ್ಲಿ 100 ರೂಪಾಯಿಗೆ ಏನ್ ಬಂದು ಕೊಟ್ಟಿದ್ದೇನೆ, ಸಂಪಾದನೆ ಮಾಡಿದ್ದೀನಿ. 200 ರೂಪಾಯಿ ಮೇಲೆ ಬೇಕಾದ್ರೆ ನಡಿ. ಭಗವಂತ ಅವ್ರಿಗೂ ಒಳ್ಳೇದು ಮಾಡ್ಲಿ. ರಾವಣ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ನೋಡಿ ಆ ಒಳಕೋತಿರೋ ಭಗವಂತನ ಆಟ ಬಲ್ಲವರಾರು. ಮಂಜುನಾಥ್ ಅವರ ಅಂಕಳ್ಳಿ ಅವರು ಕೂಡ ಕಾರ್ಯಕ್ರಮ ಹೆಚ್ಚಿ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡ್ಲಿ. ಅದಕ್ಕೆ ಹೇಳೋದು ನೋಡಿ, ನಾವು ಒಂದೊಂದೆಲ್ಲನ್ನೆಲ್ಲ ನಡೆಸ್ಬಿಟ್ಟಿದ್ರೆ ಆ ಮಾರಮ್ಮ ತಾಯಿ ಅವಳನ್ನ ಮರ್ತೇ ಬಿಡ್ತಿದ್ರು. ಇಷ್ಟೆಲ್ಲ ಚಿಂತೆ ಕಷ್ಟಗಳಿದ್ರೆ ದೇವ್ರನ್ನ ಮರ್ತು ಬಿಡ್ತಾನೆ. ಬರಕ್ ಟೈಮ್ ಇಲ್ಲ ಸಾ, ಬಿಸ್ನೆಸ್ಸು ದುಡ್ಡ ಗಂಡೆ ಇಡ್ತೀರಿ, ಇಬ್ರು ಎಣಿಸ್ತೀವಿ, ಆದ್ರೂ ಟೈಮ್ ಸಾಕಾಯ್ತಿಲ್ಲ. ಏನಾರ ಒಂಚೂರು ಎಡವಟ್ಟಾಗೋಯ್ತು ಅವನ್ ಮಾಡ್ತಿರೋ ಬಿಸ್ನೆಸ್ಲಿ ಓಡ್ ಬಂದ್ಬಿಡ್ತಾನೆ. ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಮೊನ್ನೆಯಿಂದ ಫುಲ್ ಎಡವಟ್ ಆಗ್ಬಿಟ್ಟದ. ಅದಕ್ಕೆ ದೇವ್ರಿಗೆ ಅಭಿಷೇಕ ಮಾಡಿ ಸಮಾತ್ ಬಂದಿವಿ ನೋಡಿ. ಇಷ್ಟೇ ಮನುಷ್ಯನ ಕಥೆ. ಸಂಕಟ ಬಂದಾಗ ವೆಂಕಟರಮಣ. ಆ ಒಳಗ್ ಕೂತಿರೋನ್ಗೆಲ್ಲ ಗೊತ್ತು. ನಾವೇನೇ ಕಳ್ಳಾಟ ಆಡ್ತಿದ್ರು ಅವನಿಗೆ ಗೊತ್ತು, ನಾವೇನೇ ಒಳ್ಳೇದು ಮಾಡ್ತಿದ್ರು ಅವಳಿಗೆ ಗೊತ್ತು, ನಾವೇನೇ ಬರುವ ಕೆಲಸದಲ್ಲಿ ಒಳ್ಳೇದನ್ನು ಮಾಡಿದೀವಿ ಅನ್ನೋದು ನಾವು ಅಂದ್ಕೊಡ್ತಿದ್ರು ಕೂಡ ಅದು ಒಳ್ಳೇದೋ ಕೆಟ್ಟದ್ದು ಅಂತ ಪರೀಕ್ಷೆ ಮಾಡೋ ಅವ್ರಿಗೆ ಗೊತ್ತು. ಅದಕ್ಕೆ ನೋಡಿ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಬರೆದವ್ರೆ. ಆ ಗೀತೆ ಅರ್ಥ
ಸುಖವ ತರುವ